ಸಾಮಾನ್ಯವಾಗಿ ಒಂದು 4 ಮಹಡಿ ಮೆಟ್ಟಿಲುಗಳನ್ನು ಹತ್ತಿ ಇಳಿಯುವುದೇ ನಮಗೆ ದೊಡ್ಡ ಕೆಲಸ. ಆದರೆ ಚೀನಾದಲ್ಲಿರುವ ಒಂದು ಬೆಟ್ಟವನ್ನು ಹತ್ತಿ ಇಳಿದರೆ ಮನುಷ್ಯರು ನಡೆಯಲು ಸಾಧ್ಯವಾಗದೆ ಜಾಂಬೀಸ್ ತರಹ ತೆವಳಿಕೊಂಡು ಬರುವುದು, ಕಾಲು ನಡುಗಿ ಅಳುವುದು, ಸ್ಟ್ರೆಚ್ಚರ್ನಲ್ಲಿ ಜನರನ್ನು ಹೊತ್ತುಕೊಂಡು ಬರುವುದು ತುಂಬ ಸಾಮಾನ್ಯ. ಅಷ್ಟಕ್ಕೂ ಆ ಬೆಟ್ಟದಲ್ಲಿ ಏನಿದೆ? ಆ ಸ್ಥಳದ ಹೆಸರು ಮೌಂಟ್ ತಾಯ್. ಚೀನಾದಲ್ಲಿರುವ ಅತ್ಯಂತ ಪವಿತ್ರವಾದ ಬೆಟ್ಟವಿದು. ಈ ಬೆಟ್ಟದ ತುದಿಗೆ ಹೋಗಬೇಕೆಂದರೆ ಸುಮಾರು 7200 ಮೆಟ್ಟಿಲುಗಳನ್ನು ಹತ್ತಬೇಕು. ಈ ಮೆಟ್ಟಿಲುಗಳು ಮಾಮೂಲಿಯಾಗಿ ಇರುವುದಿಲ್ಲ. ನೆಟ್ಟಗಿದ್ದು ನೋಡಿದರೇನೇ ತಲೆಗೆ ತಿರುಗುವಷ್ಟು ತುಂಬ ಅಪಾಯಕರವಾಗಿರುತ್ತದೆ. ಸರಿ, ಹತ್ತಬಹುದು. ಇದರಲ್ಲಿ ಯಾಕೆ ಝೋಂಬಿಗಳ ತರಹ ನಡೆಯುತ್ತಾರೆ ಎಂದು ಕೇಳಿದರೆ, ಮೇಲೆ ಹತ್ತುವುದಕ್ಕಿಂತ ಕೆಳಗೆ ಇಳಿಯುವುದೇ ಇಲ್ಲಿ ಮರಣ ಭಯಾನಕ. 7000ಕ್ಕೂ ಹೆಚ್ಚು ಮೆಟ್ಟಿಲುಗಳನ್ನು ಹತ್ತಿ ಮತ್ತೆ ಕೆಳಗೆ ಇಳಿಯುವಾಗ ಕಾಲಿನ ಸ್ನಾಯುಗಳೆಲ್ಲವೂ ಪೂರ್ತಿಯಾಗಿ ಲಾಕ್ ಆಗಿಬಿಡುತ್ತವೆ. ಇದರಿಂದಾಗಿ ಕಾಲುಗಳು ನಿಯಂತ್ರಣ ತಪ್ಪಿ ತಾನಾಗಿಯೇ ನಡುಗಲು ಆರಂಭಿಸುತ್ತವೆ. ಇದನ್ನು ಮೌಂಟ್ ಟ್ರೆಂಬಲ್ ಎಂದೇ ಕರೆಯುತ್ತಾರೆ. ಅನೇಕ ಜನರು ಕೆಳಗೆ ಇಳಿಯಲು ಸಾಧ್ಯವಾಗದೆ ಮೆಟ್ಟಿಲುಗಳ ಮೇಲೆ ಕುಳಿತು ಅಳುತ್ತಾರೆ. ಇಲ್ಲದಿದ್ದರೆ 4 ಕಾಲುಗಳಲ್ಲಿ ತೆವಳುತ್ತಾ ಕೆಳಗೆ ಬರುತ್ತಾರೆ. ಇದರಿಂದಾಗಿಯೇ ಈ ಬೆಟ್ಟದಲ್ಲಿ ಒಂದು ದೊಡ್ಡ ಬಿಸ್ನೆಸ್ ನಡೆಯುತ್ತಿದೆ. ಹೀಗೆ ಕಾಲು ನಡುಗಿ ನಡೆಯಲು ಸಾಧ್ಯವಾಗದ ಪ್ರವಾಸಿಗರಿಂದ ಹಣ ಪಡೆದು ಅವರನ್ನು ಸ್ಟ್ರೆಚ್ಚರ್ನಲ್ಲಿ ಹೊತ್ತುಕೊಂಡು ಬರಲೆಂದೇ ಅನೇಕ ಜನರಿದ್ದಾರೆ. ಆದರೆ ಇದರಲ್ಲಿ ಆಶ್ಚರ್ಯದ ಸಂಗತಿ ಏನೆಂದರೆ, ಅಲ್ಲಿರುವ ಹೊರೆ ಹೊರುವ ಕಾರ್ಮಿಕರು ದಿನನಿತ್ಯ 50 kgಗಿಂತಲೂ ಹೆಚ್ಚು ತೂಕವನ್ನು ಹೊತ್ತುಕೊಂಡು ಇದೇ ಮೆಟ್ಟಿಲುಗಳನ್ನು ಅತ್ಯಂತ ಸುಲಭವಾಗಿ ಹತ್ತಿ ಇಳಿಯುತ್ತಾರೆ. ಒಂದು ವೇಳೆ ನಿಮ್ಮನ್ನು ಈ 7200 ಮೆಟ್ಟಿಲುಗಳನ್ನು ಹತ್ತಲು ಹೇಳಿದರೆ ನೀವು ಹತ್ತುತ್ತೀರಾ? ಕಾಮೆಂಟ್ ಮಾಡಿ.